ಬಡವರು ರಸ್ತೆಗಳಲ್ಲಿ, ಕಸದ ರಾಶಿಗಳ ಬಳಿ, ಫುಟ್ಪಾತ್ಗಳಲ್ಲಿ, ಆ ಹಣದಲ್ಲಿ ಆಹಾರವನ್ನು ಖರೀದಿಸಲು, ರೂಪಾಯಿಗೆ ಭಿಕ್ಷೆ ಬೇಡುವ ಅಥವಾ ಯಾರಾದರೂ ಅವರಿಗೆ ಉಳಿದ ಆಹಾರ ಅಥವಾ ಹಾಳಾದ ಆಹಾರವನ್ನು ನೀಡಿದರೆ ಅವರು ಅದರ ಮೇಲೆ ವಾಸಿಸುವುದನ್ನು ನಾವು ನೋಡುತ್ತೇವೆ. ನಮ್ಮ ಸುಹಾನಾ ಫೌಂಡೇಶನ್ ಅಂತಹ ಜನರಿಗಾಗಿ ಮಾತ್ರ ಕೆಲಸ ಮಾಡುತ್ತದೆ. ನಾವು ಈ ಸುಹಾನಾ ಫೌಂಡೇಶನ್ ಆರಂಭಿಸಿದಾಗ ಕನಿಷ್ಠ 20 ಮಂದಿಗೆ ಊಟ ಹಾಕಿದರೆ ಸಾಕು ಎಂದುಕೊಂಡಿದ್ದೆವು. ಆದರೆ ಈಗ ನಿಮ್ಮೆಲ್ಲರ ಸಹಕಾರದಿಂದ ದಿನಕ್ಕೆ 200 ಮಂದಿಗೆ ಫುಲ್ ಮೀಲ್ ಸಹಾಯ ಮಾಡುತ್ತಿದ್ದೇವೆ. ಯಾವುದೇ ಬಡವರು ಹಸಿವಿನಿಂದ ಮಲಗಬಾರದು ಎಂದು ನಾವು ಬಯಸುತ್ತೇವೆ. ಆದರೆ ಈ ಪ್ರಯತ್ನದಲ್ಲಿ ಸರದಿಯಲ್ಲಿರುವ ಕೊನೆಯ ಜನರಿಗೆ ನಮ್ಮ ಊಟ ಸಿಗದಿದ್ದಾಗ ನಾವು ಕೆಲವೊಮ್ಮೆ ಬಳಲುತ್ತೇವೆ. ನಾವೆಲ್ಲ ಒಂದು ಹೊತ್ತಿನ ಊಟವನ್ನಾದರೂ ತಿಂದರೆ, ಒಬ್ಬರಿಗೊಬ್ಬರು ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯವಾದರೆ, ಈ ಜಗತ್ತಿನಲ್ಲಿ ಯಾರೂ ಹಸಿವಿನಿಂದ ಮಲಗುವುದಿಲ್ಲ, ಹಸಿವಿನ ಸಂಕಟ ಎಂಬುದೇ ಇರುವುದಿಲ್ಲ. ನಾವೆಲ್ಲರೂ ಒಟ್ಟಾಗಿ ಈ ಹಸಿವಿನ ವಿರುದ್ಧ ಹೋರಾಡೋಣ. ಸಮಾಜವನ್ನು ಹಸಿವಿನಿಂದ ಮುಕ್ತಗೊಳಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ಬಡತನ ನಿರ್ಮೂಲನೆ ಯಾರಿಂದಲೂ ಆಗುವ ಕೆಲಸವಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿ. ಪ್ರತಿಯೊಬ್ಬರ ಹಸಿವನ್ನು ಅರ್ಥಮಾಡಿಕೊಂಡು ನಮ್ಮೊಂದಿಗೆ ನಡೆಯಲು ಬಯಸುತ್ತೇನೆ. ನಿಮ್ಮ ಚಿಕ್ಕ ಸಹಾಯ ಕೂಡ ದೊಡ್ಡ ಬದಲಾವಣೆಯನ್ನು ಮಾಡುತ್ತದೆ. ಗರಿ ಮೇಲೆ ಬಡವರ ಹೊಟ್ಟೆ ತುಂಬಿಸುವ ಆನಂದ ನಮಗೆಲ್ಲರಿಗೂ ಬೇಕು.